ಇವತ್ತು ಜನಗಣ ಮನ ಆಡ್ಲಿಲ್ಲ ಅಂತ ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು. ಅಲ್ಲ ಇರ್ಲಿ ಅವ್ರು ಹೇಳಿದ್ದಾರೆ. ಬಟನ್ ಏನಾದ್ರು ಗವರ್ನರ್ ಕೈ ಕೊಟ್ಟಿದ್ರ ಆನ್ ಮಾಡಿ ಜನಗಣ ಆಡ್ರಪ್ಪ ಅಂತ. ಜೈ ಹಿಂದ್ ಅಂದ ತಕ್ಷಣ ಅವರು ಆನ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ. ಗವರ್ನರ್ದು ಏನ್ ಬರ್ತದೆ ಇದ್ರಲ್ಲಿ ಪಾತ್ರ? ನೀವು ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದ್ ರೀತಿ ಅಬಲೆ ತರ ಮಾಡಾಕ್ಬಿಟ್ರು. ಅವ್ರು ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ರಲ್ಲ, ಯಾರು ಇರ್ಲಿಲ್ಲ ಅವ್ರ ಜೊತೆ. ಈ ರೀತಿ ಒಂದು ರೀತಿ ಅಗೌರವ ಮಾಡಿ ಗವರ್ನರ್ಗೆ ಅವ್ರು ಯಾರ್ಯಾರು ಮಾಡಿ, ನಾನು ಎಚ್ ಕೆ ಪಾಟೀಲ್ ಅವ್ರಿಗೆ ಹೇಳಿದೆ, ಅವರು ಈ ಸದನ ನೀವೆಂಗೆ ರೆಸ್ಪಾನ್ಸಿಬಿಲಿಟಿ ಇದೀರೋ ಅವ್ರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಎಚ್ ಕೆ ಪಾಟೀಲ್ ಅವ್ರದ್ದು ಅಲ್ವಾ? ಸಂಸದೀಯ ಸಚಿವರು, ಅದ್ರ ಜೊತೆಗೆ ಕಿರೀಟ ಇಟ್ಟಂಗೆ ಸಂಸದೀಯ ಅನ್ನೋದೇ ಒಂದು ಪದವಿ, ಕಾನೂನು ಅನ್ನೋದು ಒಂದು ಕಿರೀಟ ಇದ್ದಂಗೆ. ಮಹಾರಾಜರಿಗೆ ಕಿರೀಟ ಇರ್ತದಲ್ಲ, ಹಂಗೆ ಕಿರೀಟ ನೀವು ಎರಡೂ ಇಟ್ಕೊಂಡು ನೀವು ಗವರ್ನರ್ ಅವರು ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡಿದ್ದೀರಾ. ರೆಕಾರ್ಡಲ್ಲಿದೆ. ಓಡೋದ್ರು ಅಂತ ಹೇಳ್ತಾ ಇದ್ದಾರೆ ಗವರ್ನರ್ನ. ಒಬ್ಬ ಲಾ ಮಿನಿಸ್ಟರ್ ಹಂಗೆ ಹೇಳಿದ್ರೆ ಯಾರು ಸದನದ ಯಾರೇ ಬೇರೆ ಯಾರಾದ್ರೂ ಮಾತಾಡಿ ಪರವಾಗಿಲ್ಲ ಅಶೋಕ್, ಆದ್ರೆ ಲಾ ಮಿನಿಸ್ಟರ್ ಆದವರು ನೀವು ಓಡೋಗ್ತಾ ಇದ್ದೀರಾ ಅಂತ ಗವರ್ನರ್ಗೆ ಹೇಳಿದ್ರೆ ಅದೆಲ್ಲ ರೆಕಾರ್ಡ್ ಇದೆ, ಆ ವಿಡಿಯೋ ಇದೆ. ಅದರಿಂದ ಇಲ್ಲಿ ಈ ತರ ಸಂಪ್ರದಾಯವನ್ನ ನಿಮ್ಮ ಅಧ್ಯಕ್ಷತೆ ಎಲ್ಲ ಆದರೆ ನಾನು ಹೇಳಿದ್ದೀನಿ, ನೀವು ಅಧ್ಯಕ್ಷರಿದ್ದೀರಾ, ಈಗ ನೀವೇ ಇರ್ರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನೀವು ತರಾತುರಿ ಇದ್ದಂಗೆ ಕಾಣ್ತಾ ಇತ್ತು ಅಲ್ಲೋಗಿ ಕೂತ್ಕೊಳಕ್ಕೆ. ಹೋಗಿ ಪರವಾಗಿಲ್ಲ, ನಮ್ದೇನು ಬೇಜಾರಿಲ್ಲ. ನಾವು ನಿಮ್ಮನ್ನ ಹೆಲ್ತ್ ಮಿನಿಸ್ಟರ್ ಆಗಿ ಹಿಂದೆನೂ ನೋಡಿದಿರಿ, ನೀವು ಮಾಡಿರೋ ಕೆಲಸನೂ ನೋಡಿದಿರಿ, ನಮ್ದೇನು ಬೇಜಾರಿಲ್ಲ. ಆದ್ರೆ ಇಲ್ಲಿ ಕೂತಿರೋವರೆಗೂ ನೀವು ಸಭಾಧ್ಯಕ್ಷರೇ, ಆ ಗೌರವ ಇದೆ ಎಲ್ಲರಿಗಿಂತ. ಇಲ್ಲೆಲ್ಲ ಸಿಎಂ ಕೆಳಗಡೆ ಕೂತಿದ್ದಾರೆ, ನಾನು ಕೆಳಗಡೆ ಕೂತಿದ್ದೀನಿ. ನೀವು ಮೇಲೆ ಚೇರ್ ಏನ್ ಹಾಕಿದ್ದಾರೆ ಅಂದ್ರೆ ಮೇಲ್ಪಂಕ್ತಿ ಹಾಕೊಡ್ಲಿ ಅಂತ ಹಾಕಿರೋದು. ಮೇಲ್ಪಂಕ್ತಿ ಹಾಕ್ಲಿ ಅಂತ, ಇಲ್ಲ ಅಂದ್ರೆ ನಿಮ್ಮನ್ನು ಅಲ್ಲಿ ಹಾಕ್ಬೇಕಾಯ್ತು. ಕೆಳಗಡೆನೆ ಹಾಕಿದ್ರೆ ಏನ್ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಮೇಲ್ಪಂಕ್ತಿ ಆಗ್ಲಿ ಅಂತ ನಿಮ್ಮನ್ನ ಅಲ್ಲಿ ಕೂತಿರ್ಸಿದಿರಿ ನಾವು. ನೀವು ಮೇಲ್ಪಂಕ್ತಿ ಹಾಕಬೇಕಾಗಿ ಇರೋಂತ ಸನ್ನಿವೇಶ ಬಂದಿದೆ ಇವತ್ತು. ಗವರ್ನರ್ಗೆ ಆಗಿರ್ತಕ್ಕಂಥ ಅಪಮಾನ ಯಾರ್ಯಾರು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಅವ್ರನ್ನ ಕ್ರಮ. ಯಾವ ರೀತಿ ನಮ್ಮ ಅಶ್ವಥ್ ನಾರಾಯಣ ಬರ್ಬೇಕಾದ್ರೆ ಪೂರ್ತಿ ನನ್ನ ಮೇಲೆ ಚಾರ್ಜ್, ನನ್ನ ಸಸ್ಪೆಂಡ್ ಮಾಡಿದ್ರು. ನಾನೇನು ತಪ್ಪೇ ಮಾಡಲಿಲ್ಲ, ನಾನು ಸಸ್ಪೆಂಡ್ ಮಾಡಿದ್ರು. ಈಗ ಅಗೌರವ ಮಾಡಿದಾರಲ್ಲ ಅವ್ರಿಗೆ ಯಾವಾಗ ಸಸ್ಪೆಂಡ್ ಮಾಡಿಸ್ತೀರಾ ಅಂತ ಕೇಳ್ತಾ ಇದಾರೆ. ನಮ್ಮೆಲ್ಲ 18 ಜನ ಸಸ್ಪೆಂಡ್. ನೀವು ನಿಮ್ ಕಾನೂನೇ ಅಧಿವೇಶನದವರೆಗೂ ಇರೋದು. ನಾನೆಲ್ಲ ಕಾನೂನುಗಳೆಲ್ಲ ನೋಡಿದ್ದೀನಿ. ನಿಮ್ಗೆ ಇರೋದೇ ಅಧಿವೇಶನದಲ್ಲಿ. ನೀವು 6 ತಿಂಗಳು ಒಂದು ಇತಿಹಾಸ, ನಿಮ್ದೇ ಒಂದು ಇತಿಹಾಸ ನಿರ್ಮಾಣ ಮಾಡ್ಬಿಟ್ಟು ಚರ್ಚೆ ಮಾಡಿದ್ರೆ ನನ್ನ ಬಗ್ಗೆ ಚರ್ಚೆ ಮಾಡ್ತಿದ್ರು. ನೀವು ಕೊಡ್ಬೇಕಲ್ಲ, ನೀವ್ ಹೆಂಗ್ ನಡ್ಕೊಂಡಿದ್ದೀರಾ ಅನ್ನೋದನ್ನ ಹೇಳಿದೀನಿ. ನೀವ್ ಹೆಂಗ್ ನಡ್ಕೊಂಡಿದ್ದೀರಾ ಅನ್ನೋದು ಹೇಳಿದೀನಿ. ಆದ್ರೆ ಈ ವಿಚಾರ, ಗವರ್ನರ್ ವಿಚಾರ ಬಹಳ ಸೆನ್ಸಿಟಿವ್ ಇರುವಂತದ್ದು. ಯಾರೇ ಅಡೆತಡೆ ಮಾಡಬಾರ್ದು ಯಾರುನು. ಆ ಬುಕ್ಕಲ್ಲಿ ನಾನು ನೆನ್ನೆನೂ ಓದಿ ಹೇಳಿದ್ದೀನಿ. ನಾನು ಆ ಬುಕ್ಕಲ್ಲಿ ನಿಮ್ಮ ಕೌಲನ್ ಶೆಟ್ರಲ್ಲೂ ಪೂರ್ತಿ ನಮ್ಮ ಸದನದ ಇದರಲ್ಲೇ ಇದೆ, ಕೌಲನ್ ಶೆಟ್ರಲ್ಲೂ ಇದೆ. ಯಾವುದೇ ರೀತಿಯಾದಂತ ತೊಂದರೆ ಕೊಡಬಾರ್ದು. ರೂಲ್ ಬಗ್ಗೆ ಮಾತಾಡೋಣ, ಬೇಕಾದ್ರೆ ಮಾತಾಡ್ತೀಯಾ? ಅದರಲ್ಲೇ ಇದೆ, ಕ್ಲಿಯರ್ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ನೀವು ಅವ್ರು ಯಾರ್ಯಾರನ್ನ ನಾವು ಹೆಸರು ಹೇಳಿದಿರಿ, ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿದೆ, ಯಾರ್ಯಾರು ಹೋಗಿ ತಡೆ ಮಾಡಿದ್ರು, ಅಡ್ಡ ಹಾಕಿದ್ರು, ಹರಿಪ್ರಸಾದ್ ಅವರು ಬಟ್ಟೆ ಹರ್ಕೊಂಡಿರೋದು ಯಾರು, ಇದೆಲ್ಲಾನು ಕೂಡ ಆಯ್ತು. ಯಾಕೆ ಅಲ್ಲ ನಾವು ಮಾತಾಡಂಗಿಲ್ಲ. ಅಲ್ಲ ಇದು ಸಬ್ಜೆಕ್ಟ್ ಇವತ್ತು ಇದೆಲ್ಲ ನಾಳೆ ರೂಲಿಂಗ್ ಕೊಡ್ತಂತ ಹೇಳಿದೇವಲ್ಲ. ನಾಳೆ ರೂಲಿಂಗ್ ಕೊಟ್ರೆ ಇವತ್ತು ಕೊಡ್ಬೇಕು ಸಭಾಧ್ಯಕ್ಷರೇ. ಅಲ್ಲ, ವಿರೋಧ ಪಕ್ಷ ನಾಯಕರು ಯಾರು ಗೊತ್ತಾಗಬೇಕು ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.